ಎಲ್ಲರಿಗೂ ಪ್ರೈಸ್ ಲಾರ್ಡ್. ಏನಂದರೆ ಕೆಲವ್ರ ಲೈಫಲ್ಲಿ ಕೆಲವ್ರು ಇರ್ತಾರೆ, ಏನಂದರೆ ಒಳ್ಳೆ ಗೈಡೆನ್ಸ್ ಕೊಡೋರು ಇರ್ತಾರೆ, ಕೆಲವೊಬ್ಬರು ತಿದ್ದೋರು ಇರ್ತಾರೆ. ಆದರೆ ತಿದ್ದುವಾಗ ತಿದ್ದಿಸ್ಕೊಳಕ್ಕೆ ಆಗೋದೇ ಇಲ್ಲ. ಕೆಲವ್ರಿಗೆ ಹರ್ಟ್ ಆಗುತ್ತೆ, ಅವ್ರು ಮಾಡೋದಕ್ಕೆ ಇವ್ರಿಗೆ ಇಷ್ಟಪಡೋದಿಲ್ಲ. ನನ್ನ ದಾರಿಗೆ ಇವ್ರು ಅಡ್ಡ ಬರ್ತಾ ಇದ್ದಾರೆ ಅಂತಾರೆ. ಆದರೆ ಏನು ಹೇಳ್ತೀನಂದರೆ, ನಮ್ಮ ಲೈಫಲ್ಲಿ ಕೆಲವ್ರು ನಮ್ಗೆ ತಿದ್ದುವಾಗ ಅದನ್ನು ಸರಿಪಡಿಸ್ಕೋಬೇಕು. ಯಾಕೆ ಈ ಮಾತೇನಂತೀನಂದರೆ, ನಾನು ನರ್ಸಿಂಗ್ ಓದುವಾಗ ನನಗೆ ಲೆವಿನ್ ಅಕ್ಕ ನನ್ನ ಲೈಫಲ್ಲಿ ತುಂಬ ಒಳ್ಳೆ ಅಕ್ಕ ಆಗಿದ್ದರು. ನಾನು ಇವತ್ತು ನರ್ಸಿಂಗ್ ಪಾಸಾಗಿ ನಾನು ಜಾಬ್ ಮಾಡ್ತಾಯಿದ್ದೀನಿ ಅಂದರೆ ಫಸ್ಟ್ ದೇವರೇ, ಎರಡನೇದು ಅವ್ರಿಗೇನೆ. ಯಾಕೆ ಹೇಳ್ತೀನಂದರೆ, ಅವ್ರು ನಂಗೆ ತಿದ್ದುವಾಗ ತುಂಬ ಕಷ್ಟ ಆಗ್ತಿತ್ತು, ತುಂಬ ಇರಿಟೇಟ್ ಆಗ್ತಾಯಿತ್ತು. ಬಟ್ ಆಮೇಲೆ ಗೊತ್ತಾಯಿತು ಅವ್ರು ನನಗೆ ಎಷ್ಟೆಲ್ಲ ಉಪಕಾರ ಮಾಡಿದ್ದಾರೆ ಅಂತ ಹೇಳಿ. ನಾನು ಏನು ಹೇಳ್ತಿದ್ರೆ, ನಮ್ಗೆ ಯವನ ಪ್ರಾಯದಲ್ಲಿ ಕೆಲವ್ರು ನಮಗೆ ಟೀಚ್ ಮಾಡುವಾಗ, ಗೈಡ್ ಮಾಡುವಾಗ ನಾವು ಒಬೇ ಆಗಬೇಕು. ಆವಾಗ ನಮ್ಮ ಲೈಫ್ನ ದೇವರು ತುಂಬ ಉನ್ನತವಾಗಿ ತೊಗೊಂಡು ಹೋಗ್ತಾರೆ. ನೀವು ಅಷ್ಟೇ, ನಿಮ್ಮ ಲೈಫಲ್ಲಿ ಫ್ರೆಂಡ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಕಲೀಗ್ಸ್ ಆಗಿರ್ಬೋದು, ಯಾರೇ ನಿಮ್ಮ ಲೈಫಲ್ಲಿ ಹೇಳುವಾಗ ನೀವು ಅದಕ್ಕೆ ಒಬೇ ಆಗಿ. ದೇವ್ರು ಗೊತ್ತಿಲ್ಲ ಯಾರ ಮೂಲಕ ಏನು ಮಾತಾಡ್ತಾನೆ ಅಂತ, ಬಟ್ ಅವ್ರ ಮಾತಿಗೆ ನೀವು ಒಪ್ಪುವಾಗ ಆಮೇಲೆ ನೋಡಿ ನಿಮ್ಮ ಲೈಫ್ ತುಂಬ ಒಳ್ಳೆಯದಾಗುತ್ತೆ. ಸೊ ನೀವು ಅಷ್ಟೇ, ನಿಮ್ಮ ಲೈಫಲ್ಲಿ ಏನೇ ಇರಲಿ, ಫಸ್ಟ್ ನೀವು ದೇವರಿಗೆ, ಆಮೇಲೆ ನಿಮ್ಮ ಗೈಡೆನ್ಸ್ ಕೊಡೋರಿಗೆ ಪ್ರಾಮುಖ್ಯತೆ ಕೊಡಿ. ಆಮೇನ್.